ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು, ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ. ಮಂಗಳವಾರ, ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಅಮರ ಪ್ರೇಮದ ಮಧು 89 ಏನೇನೋ ಮಾಡ್ತಿದ್ದರು ಗೊತ್ತಾ ಎಂದಾಗ ಆಗ ಏಜ್ ಇತ್ತು ತಿನ್ನಿದ್ದಿರಿ. ಈಗ 30 ಮೇಲೆ ಸ್ವಲ್ಪ ಬಾಯಿ ಚಪಲ ಕಡಿಮೆ ಮಾಡಬೇಕು. ತಿನ್ನಲಿಕ್ಕಾಗಿಯೇ ಬದುಕಬಾರದು, ಬದುಕಲಿಕ್ಕಾಗಿ ತಿನ್ನಬೇಕು ಎನ್ನುವಳು. ಈ ವೈರಾಗ್ಯವೆಲ್ಲ 60 ಮೇಲೆ ಪಾಲಿಸ್ತೀನಿ ನೋಡು ಎನ್ನುತ್ತಿದ್ದ. ಮೈಸೂರಿಗೆ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಬಂದಾಗ ತಾಯಿ ರುಚಿಯಾಗಿ ಮಾಡಿ ಬಡಿಸುವಳು. ಶನಿವಾರ ಬೆಳಿಗ್ಗೆಯೇ ತಾಯಿಗೆ ಆಫೀಸಿಂದಲೇ ಟ್ರಂಕಾಲ್ ಮಾಡಿ ಬಿಡುತ್ತಿದ್ದ. ರುಚಿಯಾದ ಊಟವಾದ ಮೇಲೆ ಅವನು ಮಲಗಲು ಹೊರಟ. ಹೀಗೆ ಅಜ್ಜಿ ಮೊಮ್ಮಗನ ಹರಟೆ ಸಾಗಿತ್ತು. ಅಜ್ಜಿ, ಆ ಮೇಲಿನ ಗೂಡಿನಲ್ಲಿ ಏನಿದೆ? ಆ ದೊಡ್ಡ ಪುಸ್ತಕ. ಇದು ನಿಮ್ಮಪ್ಪ ಹೈಸ್ಕೂಲ್ ಹುಡುಗ ಆದಾಗ ಫ್ರಿಡ್ಜ್ ಬಂದಿದ್ದು, ರಾಮಾಯಣ ಇಂಗ್ಲಿಷಿನದು. ಚಿತ್ರಗಳಿವೆ, ನೋಡ್ತೀಯಾ ಎಂದು ತೆಗೆದು ಕೊಟ್ಟರು. ಕೊಂಚ ಹೊತ್ತು ಚಿತ್ರ ನೋಡಿದ. ಅನಂತರ ಆ ಕತೆ ಓದಿ ಹೇಳಜ್ಜಿ ಎಂದ. ಅಯ್ಯೋ ನಮ್ಮಪ್ಪ, ನನಗೆ ಇಂಗ್ಲಿಷ್ ಬರಲ್ಲಪ್ಪ ಚಿನ್ನಿ, ನಂಗೆ ABCD ಕಲಿಸ್ತಿದ್ದಳು, ನೀನು ನಂಗೆ ಕಲಿಸು ಎಂದರು. ಊರು ನನಗೆ ರಾಮಾಯಣ ಓದಿ ಹೇಳಬೇಕಲ್ಲ, ತಡಿ ಪಪ್ಪನ್ನ ಕೇಳಿನಿ ಎಂದ. ನಿಮ್ಮ ಪಪ್ಪ ಬೇಡ, ನಿದ್ದೆ ಮಾಡ್ತಿದ್ದಾರೆ. ನಮ್ಮ ಮಧು ಹೇಳ್ತಾಳೆ. ಮಧು ಬಾಮ್ಮ, ನನ್ನ ಮೊಮ್ಮಗನಿಗೆ ರಾಮಾಯಣ ಓದಿ ಹೇಳು. ಮಧು ಸ್ವಲ್ಪ ಓದಿ ಆಕರ್ಷಕವಾಗಿ ಅವನಿಗೆ ವಿವರಿಸುತ್ತಿದ್ದಳು. ಈಗ ಬೇಕಾದರೆ ಮಲಗಿಕೋ, ರಾತ್ರಿ ಇನ್ನೂ 10 ಪುಟ ಓದಿ ಹೇಳ್ತೀನಿ. ಆಕಳಿಸ್ತಿದ್ದಿ, ನಿದ್ದೆ ಬರುತ್ತೆ ಅಲ್ವಾ ಎಂದಳು. ಮಧು ಆಂಟಿ, ನೀವು ಎಷ್ಟು ಚೆನ್ನಾಗಿದ್ದೀರಿ. ನಮ್ಮ ಮೋಹಿನಿ ಮಿಸ್ ನಿಮ್ಮ ಹಾಗೆ ತುಂಬಾ ಚೆನ್ನಾಗಿದ್ದಾರೆ. ಉದ್ದಕ್ಕೆ ಜಡೆ ಹಾಕ್ತಾರೆ. ನೀವು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಓದಿ ಅರ್ಥ ಹೇಳಿರಿ. ಅವರು ಪಾಠ ಚೆನ್ನಾಗಿ ಮಾಡಲ್ಲ, ಬರೀ ಪ್ರಶ್ನೆ ಕೇಳ್ತಾರೆ, ಹೇಳದಿದ್ದರೆ ಹೊಡಿತಾರೆ ಎಂದ. ನಿಂಗೆ ಏಟು ಬಿದ್ದಿದೆಯಾ ಎಂದಳು ಮಧು. ಇಲ್ಲ, ನಾನು ಬಾಬ್ರಿ ಬ್ರಿಲಿಯಂಟ್ ಇದ್ದೀವಲ್ಲ, ಮನೇಲೆ ಟ್ಯೂಷನ್ ಮಾಸ್ಟರ್ ಇಂದ ಆ ಪಾಠಗಳು 2 ಸಲ ರಿವಿಷನ್ ಆಗಿರತ್ತೆ. ನಾನು ಎಲ್ಲಾ ಪ್ರಶ್ನೆಗೂ ಉತ್ತರ ಹೇಳ್ತೀನಿ. ಪ್ರತಿ ತಿಂಗಳು ನಾನೇ ಫಸ್ಟ್ ಬ್ಯಾಂಕ್ ಹೋದ. 90 ಅಮರ ಪ್ರೇಮದ ಮಧು ತಿಂಗಳು ಮಾತ್ರ 3 ನಂಬರಲ್ಲಿ ಬ್ಯಾಂಕ್ ಹೋಯ್ತು. ಬಾಬ್ರಿ ಫಸ್ಟ್, ನಾನು ಸೆಕೆಂಡ್ ಎಂದ. ಅವನ ಶಾಲೆ ಬಗ್ಗೆ ಏನೇನೋ ಹೇಳುತ್ತ ಕುಳಿತ. 5 ಗಂಟೆಗೆ ಅವಳು ಕಾಫಿ ಮಾಡಲು ಹೊರಟಳು. ಅವನು ಮಲಗಿ ಅವಳ ಮಂಚದ ಮೇಲೆ ನಿದ್ರಿಸಿದ್ದ. ತಾಯಿ ಮಗ ಎದ್ದಿದ್ದರು. ಕಾಫಿ ಮಾಡಿ ತಂದಿತ್ತಳು. ಆಕೆ ಎದ್ದು, ನಾನು ನನ್ನ ಮಗ ಕಾಂಪೌಂಡಲ್ಲಿ ಮಾತಾಡ್ತಾ ಕೂತಿದ್ದೀವಮ್ಮ. ಚಿಂಟು ಎದ್ದರೆ ಮುಖ ತೊಳೆಸಿ ಕ್ರಾಪ್ ಪಾಚಿ ಕರೆದುಕೊಂಡು ಬಾ, ಹಾಲು ಕೀರು ಕೇಳಿದರೆ ಬಿಸಿ ಮಾಡಿ ಕುಡಿಸು, ಇಲ್ಲದಿದ್ದರೆ ಬೋರ್ನ್ವಿಟಾ ಬೆರೆಸಿ ಕೊಡು ಎಂದರು. ತಾಯಿ ಮಗ ಕಾಂಪೌಂಡಿನಲ್ಲಿದ್ದ ಕಟ್ಟೆ ಮೇಲೆ ಬಂದು ಕೂತರು. ಮಗುನ ನೋಡಿ ಸಂತೋಷ ಆಯ್ತಪ್ಪ, ಮೊದಲನೇ ವರ್ಷದ ಹುಟ್ಟಿದ ಹಬ್ಬದಲ್ಲಿ ಬಂದು ನೋಡಿದ್ದು. ಆಮೇಲೆ ನಾನು ಬರಲಿಲ್ಲ, ನೀನು ಕರೋಂಬರಲಿಲ್ಲ ಎಂದರು. ಮಹಾತುಂಟ ಉದ್ದಟ ಇದ್ದನಮ್ಮ, ಅವನು ಇಷ್ಟರ ಮಟ್ಟಿಗಾಗ್ತಾನೆ ಅಂತ ನನಗೆ ನಂಬಿಕೆ ಇರಲಿಲ್ಲ. ಇವಳು 1.5 ತಿಂಗಳಿಂದ ದೂರ ಇದ್ದಾಳೆ. ಅವರಜ್ಜಿಯ ಹತ್ತಿರವೂ ಹೋಗಲ್ಲ, ನನ್ನ ಹತ್ತಿರವೇ ಇದ್ದಾನೆ. ಜೊತೆಗೆ ಒಂದು ಹೈಸ್ಕೂಲ್ ಹುಡುಗನ್ನ ಇವನ್ನ ಪಳಗಿಸಲಿಕ್ಕೆ ಹಾಕಿದ್ದೀನಿ, ಲಿಟಲ್ ಮಾಸ್ಟರ್ ಅಂತ ತಾನೇ ಹೆಸರಿಟ್ಟುಕೊಂಡಿದ್ದಾನೆ. ಟಿವಿಯಲ್ಲಿ ಯಾವ ಪ್ರೋಗ್ರಾಂ ನೋಡಬೇಕು, ಆಟಗಳಾಡಿಸೋದು, ಪಾಠ ಹೇಳಿಕೊಡೋದು ಎಲ್ಲ ಅವನೇ. ಶನಿವಾರ ಭಾನುವಾರ ಫುಲ್ ಅವನೇ, ಶನಿವಾರ ಭಾನುವಾರ ಫುಲ್ ಇಲ್ಲೇ ಇದ್ದಾನೆ. ಅವನು ತುಂಬ ಬುದ್ಧಿವಂತ. ಅವನ ಸಹವಾಸ ಆದ ಮೇಲೆ ಪಳಗಿದ್ದಾನೆ. ಶೂನ್ಯದ ಮಕ್ಕಳಿಗೆ ಪ್ರೀತಿಯಿಂದ ಲಾಲಿಸಿ ಪಾಲಿಸೋದು ಬೇಕು. ನಿನ್ನ ಹೆಂಡತಿಗೆ ಕಂಪನಿ ಆಫೀಸ್ ಟೂರ್, ನಿನಗೆ ಕಂಪನಿಯ ಆಡಿಟ್ ಕೆಲಸ. ಈ ಹುಡುಗ ಪ್ರೀತಿ ಮಮತೆಯ ಕೊರತೆಯಿಂದ ಹಾಗೆ ಪುಂಡನಾಗಿದ್ದ ಅನಿಸತ್ತೆ ಎಂದರು. ನನಗೂ ಹಾಗೆ ಅನಿಸತ್ತಮ್ಮ. ಚಿನ್ನಿಗೆ ಜ್ವರ ಬಂದಾಗ ತೊಡೆ ಮೇಲೆ ಮಲಗಿಸಿಕೊಂಡು ಬ್ರೆಡ್ ತಿನ್ನಿಸಿದ್ದೆ. ನನಗೂ ಹಾಗೆ ಮಾಡು ಅಂತ ಒಮ್ಮೆ ಜ್ವರ ಬಂದಾಗ ಕೇಳಿದ್ದ. ಆಗ ಪ್ರೀತಿ ಪ್ರೇಮಕ್ಕೆ ಹಂಬಲಿಸಿದ್ದಾನೆ ಅನಿಸಿತು.
ಆಗಿನಿಂದ ಸ್ವಲ್ಪ ಪ್ರೀತಿಯಿಂದಲೇ ನೋಡ್ಕೊತಿದ್ದೀನಿ. ಒಂದೊಂದುಲ ಹಳೆ ಚಾಳಿ ರಚ್ಚೇನು ತೆಗಿತಾನೆ, ನಿಧಾನವಾಗಿ ಪಳಗಿಸಬೇಕು ಎಂದ. ಏನೇ ಆಗಲಿ ಗಂಡ ಹೆಂಡತಿ ಜಗಳದಲ್ಲಿ ಮಕ್ಕಳ ಮೇಲಿನ ಗಮನ ಕಡಿಮೆಯಾಗಬಾರದು. ಇರೋದು ಬಂಗಾರದಂಥ 2 ಮಕ್ಕಳು ಎಂದರು ತಾಯಿ. ಅಮರ ಪ್ರೇಮದ ಮಧು 91. ಇಲ್ಲಿನ ಸಮಾಚಾರ ಏನಮ್ಮ? ಆ ಹುಡುಗಿ ಮನೇಲಿ ಯಾರು ಇದ್ದಾರೆ ಎಂದು ರಾಜಸಿಂಹ ತನ್ನ ತಾಯಿಯನ್ನು ಕೇಳಿದ. ವನಜಮ್ಮ ಉತ್ತರಿಸುತ್ತಾ, ತಂದೆ ತಾಯಿ, ಅವಳ 2 ಅಕ್ಕಂದಿರು, ಒಬ್ಬ ತಮ್ಮ, ಬಡವರು, ಅದರ ಜನ ಮಹಾಸಜ್ಜನರು. 10,000 ರೂಪಾಯಿ ಮದುವೆಯಲ್ಲಿ ಒಮ್ಮುಂಡಿದ್ದು ಕೊಡಲಿಲ್ಲ ಅಂತ ಮಗಳನ್ನು ವಾಪಸ್ ಕಳಿಸಿದ್ದಾರೆ. ಆ ವ್ಯಥೆಲೆ ಅವರಮ್ಮ ಹಾರ್ಟ್ ಪೇಷಂಟ್ ಆಗಿದ್ದಾರೆ. ಆ ಹುಡುಗಿಗೆ ಅಂಗಡಿಲಿ 800 ರೂ ಸಂಬಳದ ಸೇಲ್ಸ್ ಗರ್ಲ್ ಕೆಲಸ ಕೊಟ್ಟಿದ್ದೀನಿ. PUC ಪಾಸ್ ಆಗಿದ್ದಾಳೆ. ಇನ್ನೊಬ್ಬ ಅಕ್ಕನಿಗೆ 24 ವರ್ಷ, ಮದುವೆ ಇಲ್ಲ. ಅವರಮ್ಮ ಏಳಲಾರದೆ ಹಾಸಿಗೆ ಹಿಡಿದಿದ್ದಾರೆ. ಮನೆ ಸಮಸ್ತ ಕೆಲಸ ತಾನೇ ಮಾಡ್ತಾಳೆ. ತಮ್ಮ B.Com ಓದಿದ್ದಾನೆ. 19-20 ವಯಸ್ಸಿರಬಹುದು. ಅವನಿಗೂ ಅಂಗಡಿಲಿ ಕೆಲಸ ಕೊಟ್ಟಿದ್ದೀನಿ. ಅವರಿಬ್ಬರು ಸಂಜೆ ಮಾತ್ರ ಬರ್ತಾರೆ. ಅವರಪ್ಪ ಬೆಳಗಿಂದ ಸಂಜೆವರೆಗೆ ಅಂಗಡಿಲಿದ್ದು ಗೋವಿಂದನ ಜೊತೆ ವ್ಯಾಪಾರ ನೋಡ್ಕೋತಾರೆ. ಆತನಿಗೂ 800 ಕೊಡ್ತೀನಿ ಎಂದರು. ಅವನು ತಮಾಷೆಯಾಗಿ, ಈ ಹುಡುಗಿ ನಿನ್ನ ದತ್ತು ಪುತ್ರಿ ಎಂದ. ಅವಳು ನಿಜವಾಗಿ ನನ್ನ ಯಾವ ಜನ್ಮದ ಮಗಳೋ? ಏಜೆನ್ಸಿ ವಿಭಾಗದವರು ಬಂದರೆ ಪರಿಶೀಲಿಸ್ತಾಳೆ, ಮಾತುಕತೆ ಆಡ್ತಾಳೆ, ಪತ್ರ ವ್ಯವಹಾರ, ಅವರಿಗೆ ಡ್ರಾಫ್ಟ್ ಕಳಿಸೋದು, ಮುಂಬೈಯಿಂದ ಮಾಲು ಬಂದಾಗ ಚೆಕ್ ಮಾಡೋದು. ಆಗಾಗ ರಾಮಪ್ಪ, ನಾನು, ಅವಳು ಗೋಡೌನ್ ಚೆಕ್ ಮಾಡಲಿಕ್ಕೆ ಹೋಗ್ತೀವಿ. ಲಕ್ಷಾಂತರ ರೂಗಳ ಮಾಲು, ಎಲ್ಲಾ ಚೆಕ್ಕಿಂಗ್ ಅವಳದೇ ಕೆಲಸ. ನಾನು ಸುಮ್ಮನೆ ಕೂತಿದ್ದೀನಿ. ಅಂಗಡಿಯ ಅವತ್ತವತ್ತಿನ ಲೆಕ್ಕಾಚಾರ, ಹಣ ಅವರಪ್ಪ ತಂದು ಕೊಡ್ತಾರೆ. ಅವಳೇ ಪರಿಶೀಲಿಸಿ ರಸೀತಿಗಳೆಲ್ಲ ನೋಡ್ತಾಳೆ. ಹಣ ಪ್ರತಿ ಸೋಮವಾರ ಬ್ಯಾಂಕಿಗೆ ಕಟ್ಟಾಳೆ ಎಂದರು. ಹುಡುಗಿ ಬುದ್ಧಿವಂತೆ ಇದ್ದಾಳೆ ಹಾಗಾದರೆ? ಮಹಾ ಬುದ್ಧಿವಂತಳು, ಅಷ್ಟೇ ತಾಳ್ಮೆ ವಿನಯ. ಯಾವ ಹುಡುಗ ಪುಣ್ಯ ಮಾಡಿದ್ದಾನೋ ಎಂದ ಆಕೆ ಈಗ 10 ವರ್ಷದ ಹಿಂದೆ ಈ ಹುಡುಗಿ ಕಣ್ಣಿಗೆ ಬಿದ್ದಿದ್ದರೆ ಎಂದರು. ಅವನು ನಗುತ್ತಾ, ಬಹುಶಃ ಆಗ ಅವಳಿಗೆ 12 ವರ್ಷ ಇರಿತ್ತೇನೋ ಎಂದ. ನೀನೇನು ಮುದುಕನಾಗಿದ್ದೀಯಪ್ಪ, ಈಗಿನ್ನು 34. ಓದು ಮುಗಿಸೋ ಹೊತ್ತಿಗೆ ಅವರ ಆ ಭಾರೀ ಕಂಪನಿಯ ಕೆಲಸ ಸಿಕ್ಕಿತು. ಹಿಂದೆ ಮಗಳನ್ನು 92. ಅಮರ ಪ್ರೇಮದ ಮಧು ಗಂಟು ಹಾಕಿಬಿಟ್ಟರು. 24 ವರ್ಷಕ್ಕೆ ಮದುವೆಗೆ ಏನು ಆತುರವಿತ್ತು ಎಂದರು. ಆಕಾಶದ ಅಪ್ಸರೆ ಸಿಕ್ಕಿದಳುಂತ ಆನಂದದಿಂದ ಮದುವೆಯಾದೆ. ಅವಳ ಭಾವನೆಗಳು ಆಕಾಶದಲ್ಲೇ ಇರುತ್ತೆ, ನನ್ನ ಭಾವನೆಗಳು ಭೂಮಿಲಿ ಹುದುಗಿರುತ್ತೆ. ಇಬ್ಬರ ಮನಸ್ಸು ಬೆರೆಯಲೇ ಇಲ್ಲಮ್ಮ. ವಿವಾಹವಾದ ಮಧುಚಂದ್ರದ ಕೆಲವು ದಿನಗಳು ಏನೋ ಕನಸಿನ ಲೋಕದಲ್ಲಿದ್ದ ಹಾಗಿತ್ತು. ಈಗ ನನಗೆ ಶಾಂತ ಸ್ವಭಾವದ ಗೃಹಿಣಿ ಬೇಕು ಅನಿಸತ್ತೆ. ಆ ಬಾಬ್ಕಟ್, ಆ ತುಟಿಗೆಂಪು, ಆ ಬಾಸಿಂಗ್ ನೇಚರ್, ಅವಳ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ನನಗೆ ಜುಗುಪ್ಪೆ ಆಗಿ ಹೋಗಿದೆ. ಒಂದೊಂದ್ ಬಲ ಈ ಹುಡುಗಿನ ನೋಡಿದಾಗ ನಾನು ಕನಸು ಕಂಡ ಚೆಲುವೆ ಅನಿಸತ್ತಮ್ಮ. ಆ ಉದ್ದ ಜಡೆ, ಶಾಂತ ಸರೋವರದಂತಹ ಸ್ವಭಾವ. ನಾನು ಮನಸಾರೆ ಪ್ರೀತಿಸೋ ನಿನ್ನನ್ನು ಹೆತ್ತ ತಾಯಿ ಹಾಗೆ ಓಲೈಸೋ ಅವಳ ರೀತಿ. ಇಂಥ ಹುಡುಗಿ ಸಿಕ್ಕು ಮೈಸೂರಿನ ಒಂದು ಕಂಪನಿಲಿ ಕೆಲಸ ಸಿಕ್ಕಿದ್ದರೆ ಹಾಯಾಗಿ ನಿನ್ನ ಜೊತೆಯೇ ಇದ್ದು ಸುಖ ಸಂಸಾರ ಹೂಡಬಹುದಾಗಿತ್ತು ಎಂದ. ನನ್ನ ಚಿಂತೆ ನನಗಿಲ್ಲಪ್ಪ, ನಾನಾಗಿ ದೂರ ಬಂದು ಬಿಟ್ಟಿದ್ದೀನಿ. ನೀನು ತಿಂಗಳಿಗೊಮ್ಮೆ 15 ದಿನಕ್ಕೆ ಒಮ್ಮೆ ಅಮ್ಮ ಅಂತ ಬರಿದ್ದಿ ಸಾಕು. ನಾನು ಶಾಂತಳಾಗಿ ಇದ್ದೀನಿ. ಆದರೆ ನಿನ್ನ ಪ್ರೀತಿಸಿ ವಿವಾಹ ಆದಳು. ಹೊಂದಿಕೊಂಡು ಇರಲಿಕ್ಕೇನು? ಹೀಗೆ ಕೈಗೆ ಸಿಕ್ಕಿಯೂ ಸಿಕ್ಕದ ಹಾಗೆ ಚೆಲ್ಲಾಟ ಆಡಿದರೆ ಹೇಗೆ? ಸಂಸಾರ ಹೂಡಿದಾಗಿಂದ ಇದೇ ಗೋಳಲ್ಲವೇನಪ್ಪ? ನೀನು ಅಧಿಕಾರ ಮಾಡಿ ಹೀಗೆ ಮಾಡಬೇಡ ಅಂತ ಹೇಳೋ ಸ್ಥಿತಿಯಲ್ಲಿಲ್ಲ. ಅದೇ ನನಗೆ ಕೊರಗಾಗಿದೆ. ತಾನೇ ಆ ಸಾಮ್ರಾಜ್ಯದ ರಾಣಿ ಅಂತ ತಿಳಿದಿದ್ದಾಳೆ. ನಾನು ಅಧಿಕಾರ ಚಲಾಯಿಸಬಾರದು, ಅವಳನ್ನ ಆರಾಧಿಸ್ತಾ ಇರಬೇಕು. ಇದೊಂದು ವಿಚಿತ್ರ ಪ್ರೇಮದ. ಬಹುಶಃ ಚಿಕ್ಕಂದಿನಲ್ಲಿ ಅವರ ತಂದೆ ತಾಯಿಯರ ವಿರಸ ದಾಂಪತ್ಯ ಅವಳ ಮೇಲೆ ಪರಿಣಾಮ ಮಾಡಿ ಮಾನಸಿಕ ಅಸ್ವಾಸ್ಥ್ಯ ಹೊಂದಿದ್ದಾಳೆ. ಗಂಡು ಹೆಣ್ಣಿಗೆ ದ್ರೋಹ ಮಾಡ್ತಾನೆ, ಹೆಣ್ಣು ತನ್ನ ಬಿಗಿಮುಷ್ಟಿಲಿ ಗಂಡನ್ನ ಸದಾ ಹಿಡಿದಿಟ್ಟಿರಲೇಬೇಕು. ಇದವಳ ಅಭಿಪ್ರಾಯ. ಗಂಡನ್ನ ಹಿಡಿದಿಡಲಾರದೆ 3 ತಿಂಗಳ ಕಾಲ ಹಾಗೆ ದೂರ ಹೋಗ್ತಾರೇನಪ್ಪ. ಒಂಟಿತನ ತಾಳಲಾರದೆ ನೀನೇನಾದರೂ ಕೆಟ್ಟ ದಾರಿಗೆ ಹೋದರೆ ಎಂದರು. ಆ ವಿಷಯದಲ್ಲಿ ಅವಳು ಬಹು ಜಾಗರೂಕಳಮ್ಮ. ಅವಳು ನನ್ನ ಮೇಲೆ ಅಮರ ಪ್ರೇಮದ ಮಧು 93 ಭಾರ ಹಾಕಿದ್ದಾಳಮ್ಮ. ಆ ಬಗ್ಗೆ ನಿನಗೆ ಸಲೀಂ ಹೇಳಿದ್ದಾನಲ್ಲ. ಮನೇಲಿ ಗೋವಿಂದನಿಗೆ 500 ರೂ ಜಾಸ್ತಿ ಕೊಡ್ತಾಳೆ. ನಾನು ಎಷ್ಟು ಹೊತ್ತಿಗೆ ಮನೆ ಬಿಟ್ಟೆ?
ಎಷ್ಟು ಹೊತ್ತಿಗೆ ಮನೆ ಸೇರಿದ ಮಾಹಿತಿ ಕೊಡಲಿಕ್ಕೆ ಎಂದ. ಇದ್ಯಾವ ಪ್ರೀತಿಯ ಪರಿಯೋ ಅಪ್ಪ ಎಂದರಾಕೆ. ಅವಳ ಹೃದಯದ ಪ್ರೀತಿಯ ಸೆರೆಮನೆ ಖೈದಿ ನಾನು ಎಂದ. ಆ ಹೊತ್ತಿಗೆ ಮಧುವಿನೊಂದಿಗೆ ಚಿಂಟು ಬಂದ. ಅವನನ್ನು ಜಗುಲಿ ಬಳಿ ಬಿಟ್ಟು ಹೊರಟು ಬಿಟ್ಟಳು. ಅಜ್ಜಿ ಅಂಗಡಿ ನೋಡಬೇಕಲ್ಲ ಎಂದ. ಬಾಪ್ಪ ಕಂದ ಹೋಗೋಣ ಎಂದ ವನಜಮ್ಮ. ಮುಂದುಗಡೆ ಬಾಗಿಲಿಂದ ಬೇಡ, ಸಂಜೆ ಹೊತ್ತು ಜನ ಜಾಸ್ತಿ ಇದ್ದಾರೆ, ಹಿಂದುಗಡೆ ಗೋಡೌನ್ ಕಡೆಯಿಂದ ಹೋಗೋಣ ಎಂದು ಕರೆದೊಯ್ದರು. ಮತ್ತೆ ಅವರು ಮನೆ ಸೇರಿದ್ದು 8ರ ಮೇಲೆ. ಅಜ್ಜಿ ನೀನು ತುಂಬಾ ಸಾಹುಕಾರಳು. ಗೋಡೌನ್ನಲ್ಲಿ ಎಷ್ಟೊಂದು ಸೂಟ್ಕೇಸ್ ಇದೆ, ಎಷ್ಟೊಂದು ಜಿ ಲ್ಯಾಂಪ್ ಇದೆ, ಈಗಲ್ ಫ್ಲಾಸ್ಗಳಿವೆ. ನಾನು ದೊಡ್ಡನಾದ ಮೇಲೆ ನಿನ್ನ ಹತ್ತಿರ ಬಂದು ಅಂಗಡಿ ನೋಡ್ಕೋತೀನಿ. ಬಾಬ್ರಿ ಅವರ ಅಪ್ಪಂದು ಟೈ ಕಾರ್ಖಾನೆ, ನಾನು ಕಾರು ತಯಾರಿಸ್ತೀನಿ. ಅವನಿಗಿಂತ ದೊಡ್ಡ ಫ್ಯಾಕ್ಟರಿ ಹಾಕ್ತೀನಿ. ಒಂದು ಏರೋಪ್ಲೇನ್ ಕೊಂಡ್ಕೋತೀನಿ ಎಂದು ಏನೇನೋ ಹರಟುತ್ತಿದ್ದ ಚಿಂಟು. ರಾತ್ರಿ ಊಟವಾದ ಮೇಲೆ ಅಜ್ಜಿಯ ಜೊತೆ ಮಾತಾಡುತ್ತಿದ್ದವನು ಮಧು ಊಟ ಮುಗಿಸಿ ಬಂದೊಡನೆ ಮಧು ಆಂಟಿ ರಾಮಾಯಣ ಎಂದು ಅವಳ ಬಳಿ ಓಡಿದ. ಅವಳು ನಗುತ್ತಾ ನನ್ನ ಹೆಸರು ನಿನಗೆ ಹೇಗೆ ಗೊತ್ತಾಗಿದೆ ಎಂದಳು. ಮತ್ತೆ ಅಜ್ಜಿ ಮಧು ಮಧು ಅಂತ ಕೂಗ್ತಾ ಇದ್ದಾರಲ್ಲ ಎಂದ. ತುಂಬಾ ಚುರುಕಿದ್ದಿ ನೀನು ಎಂದು ಹೊಗಳಿ ಅರ್ಧ ಗಂಟೆ ರಾಮಾಯಣ ಓದಿದಳು. ಪಪ್ಪನ ಹತ್ತಿರ ಮಲಗಿಕೋತೀನಿ, ನಿದ್ರೆ ಬರತ್ತೆ ಎಂದು ತಂದೆ ರೂಮಿಗೆ ಹೋದ. ತಂದೆಯ ಬಳಿ ಮಲಗಿದಾಗ ಅಜ್ಜಿಗೆ ದೊಡ್ಡ ಮನೆ ಕಟ್ಟಿಸಿಕೊಡು ಪಪ್ಪ, ಸೋಫಾ ಇಲ್ಲ, ದೊಡ್ಡ ಸೋಫಾ ತಗೊಂಬ ಎಂದು ಏನೇನೋ ಹೇಳಿದ. ರಾಜಸಿಂಹ ನೀರಸವಾಗಿ ನೀನು ದೊಡ್ಡೋನಾದ ಮೇಲೆ ಅಜ್ಜಿಗೆ ಏನೇನು ಮಾಡ್ತೀಯೋ ಮಾಡು ಎಂದ. ಅಂತೂ ಆ ರಾತ್ರಿ ನಿದ್ರೆ ಮಾಡಿ ಮರುದಿನ ಊಟ ಮುಗಿಸಿ ಒಂದು ನಿದ್ರೆ ಮಾಡಿ 3 ಗಂಟೆಗೆ ಹೊರಟು ಬರುವವರೆಗೂ ಅಜ್ಜಿ ಮೊಮ್ಮಗನ ಸಲ್ಲಾಪವೇ. 94 ಅಮರ ಪ್ರೇಮದ ಮಧು ಸಲ್ಲಾಪ ತಿಳಿಸಾರು ಇಷ್ಟ ಎಂದಾಗ ವಂಜಮ್ಮ ಆನಂದವೇ ಆನಂದ. ನಿಮ್ಮಪ್ಪ ಇದ್ದಾಗ ಹೀಗೆ ಮಾಡೋರು, ತಾತನ್ನೇ ಹೋತಿದ್ದಾನೆ ಎಂದು ಹಿಗ್ಗಿದರು. ಮೊಮ್ಮಗ ಅವರಿಗೆ ಬಹು ಇಷ್ಟವಾಗಿ ಹೋದ. ಒಂದು ವಿಷಯದಲ್ಲಿ ನಾನು ನನ್ನ ಸೊಸೆ ಒಂದೇ ಅಪ್ಪ ಎಂದರು. ಯಾವ ವಿಷಯ ಅಮ್ಮ ಎಂದ. ಚಿಂಟು ಚಿನ್ನಿ ಇಬ್ಬರಲ್ಲಿ ಚಿನ್ನಿಗಿಂತ ಚಿಂಟೂನೇ ನನಗೆ ಇಷ್ಟ ಎಂದರು. ಜಯಶ್ರೀಗೆ 2 ಮಕ್ಕಳಲ್ಲಿ ಚಿಂಟು ಇಷ್ಟ, ರಾಜಸಿಂಹನಿಗೆ ಚಿನ್ನಿ ಮುದ್ದಿನ ಮಗಳು. ಅಂತೂ ತಂದೆ ಮಗ ಊರಿಗೆ ಹೊರಟರು. ಶ್ರೀರಾಮ ತಾಟಕಿ ಕೊಂದಿದ್ದರವರೆಗೆ ಕಥಾಭಾಗವನ್ನು ಹೇಳಿದ್ದಳು ಮಧು. ಬರೋ ವಾರ ಬರೀನಿ ಅಜ್ಜಿ ಎಂದು ಹೇಳಿ ಮಧುವಿಗೆ ಬರೋ ವಾರ ಬರೀನಿ ಆಂಟಿ ಪೂರ್ತಿ ಕತೆ ಹೇಳಿ ಎಂದಿದ್ದ ಚಿಂಟು. ಆದರೆ ಮುಂದಿನ 2 ವಾರ ಆಫೀಸ್ ಆಡಿಟ್ ಜವಾಬ್ದಾರಿ ಕೆಲಸಗಳಲ್ಲಿ ರಾಜಸಿಂಹನಿಗೆ ಮೈಸೂರಿಗೆ ಹೋಗಲಾಗಲಿಲ್ಲ. ಮೈಸೂರಿಗೆ ಹೋಗೋಣ ಪಪ್ಪ ಎಂದು ಪೀಡಿಸುತ್ತಿದ್ದ. ಅಜ್ಜಿ ನಂಬರ್ ಕೊಡ್ತೀನಿ, ನೀನೇ ಮಾತಾಡು ಎಂದು ಫೋನ್ ನಂಬರ್ ಪಡೆದ ಮೇಲೆ ಮನಸ್ಸು ಬಂದಾಗ ಅಜ್ಜಿಗೆ ಫೋನ್ ಮಾಡಿ ಮಾತನಾಡುತ್ತಿದ್ದ. ಈ ಮಧ್ಯೆ ಜಯಶ್ರೀಯಿಂದ ಫೋನ್ ಬಂತು. ಹಲೋ ರಾಜ್, ನಾನು ಎಲ್ಲಿಂದ ಮಾತಾಡ್ತಿದ್ದೀನಿ ಹೇಳಿ. ಎಲ್ಲಿ ಶೂನ್ಯದ ಫೋನ್ನಿಂದ ಎಂದ. ನಾನು ಬಾಂಬೆಗೆ ಬಂದಿದ್ದೀನಿ, 15 ದಿನ ಮುಂಚೆನೆ ಮುಗೀತು ನನ್ನ ಕೆಲಸ. ಇಲ್ಲೊಂದು 8 ದಿನ ಮಾತ್ರ ಇರಬೇಕಾಗಿದೆ ಎಂದಳು. 8 ದಿನ ಏಕೆ, 15 ದಿನ ಪೂರ್ತಿ ಇದ್ದು 3 ತಿಂಗಳು ಫಿಲಪ್ ಮಾಡಿ ಬಾ ಎಂದ. ನಾಳೆ ಫೈಟಲ್ಲಿ ನೀವು ಬರೋ ತರಹ ಟಿಕೆಟ್ ರಿಸರ್ವ್ ಮಾಡಿಸಿದ್ದೀನಿ, ನಾರಾಯಣ್ ಏರ್ ಟಿಕೆಟ್ ತಂದೊಡ್ತಾನೆ. ನಾಳೆ ಬೆಳಿಗ್ಗೆ ಫೈಟ್ನಲ್ಲಿ ಬನ್ನಿ ಎಂದ. ಏನು ವಿಶೇಷ? ಅಮ್ಮಾವರು ನನ್ನನ್ನು ಮುಂಬೈಗೆ ಕಕ್ಕೊಂತ ಇರೋದು ಎಂದ. ನಿಮಗೊಬ್ಬ ಹೊಸ ಹುಡುಗಿನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ದಲ್ಲ. ಅಮರ ಪ್ರೇಮದ ಮಧು ಇಲ್ಲೇ ಭೇಟಿ ಆಗ್ತಾಳಂತೆ ಎಂದಳು. 95 ಅವನು ಬೇಸರದಿಂದ ನನ್ನ ಮನಸ್ಸಿನ ಕಣಕಣವು ಚಿನ್ನೇನ ನೋಡಬೇಕು ಅಂತ ಹಂಬಲಿಸ್ತಿದೆ. ನೀನು ನೋಡಿದರೆ ಯಾರೋ ಹೊಸ ಹುಡುಗಿ ಅಂತ ಚಿನ್ನಾಟ ಆಡಿಸ್ತಿದ್ವಿ. ನಾನೊಬ್ಬ ಸಂತೃಪ್ತ ಗೃಹಸ್ಥ, 2 ಮಕ್ಕಳ ತಂದೆ. ಹುಡುಗಿಯರ ಬಯಕೆ ನನಗೀಗ ಇಲ್ಲ ಎಂದ. ಈ ಸ್ಲೋಗನ್ ಹಲವಾರು ಬಾರಿ ಕೇಳಿದ್ದೀನಿ. ಕೈ ಹಿಡದ ಹೆಂಡತಿ ಬಗ್ಗೆ ನಿಮಗೆ ನಿರ್ಲಿಪ್ತತೆ ಬಂದುಬಿಟ್ಟಿದೆ. ಆದರೆ ಹೊಸ ಹುಡುಗಿನ ನೋಡಿದಾಗ ಉಲ್ಲಾಸ ಪುಟಿದೇಳುತ್ತೆ. ಗಂಡು ಜಾತಿಯ ಗುಣವೇ ಅಷ್ಟು ನಿಮಗಂತಿದ್ದೀನಿ ಅನ್ನೋಬೇಡಿ. ಒಂದು ಪ್ರಾಣಿಯ ಗುಣ ಸಹ ಗಂಡು ಜಾತಿಲಿ ಇಷ್ಟೇ. ಒಂದು ಕೊಬ್ಬಿದ ಟಗರನ್ನು ಬೋನಿನಲ್ಲಿ ಹಾಕಿ ಒಂದೇ ಹೆಣ್ಣು ಟಗರನ್ನು 3 ದಿನ ಇಟ್ಟು ಪರಿಶೀಲಿಸಿದರಂತೆ. 3 ದಿನದಲ್ಲಿ 2 ಸಲ ಮಾತ್ರ ಅದು ಸಂಗಾತಿ ಜೊತೆ ಲೈಂಗಿಕ ಚಟುವಟಿಕೆ ನಡೆಸಿತಂತೆ. ಆದರೆ ಒಂದೇ ದಿನ 12 ಹೆಣ್ಣು ಸಂಗಾತಿ ಅದಕ್ಕೆ ಬೋನಿನಲ್ಲಿ ಬಿಟ್ಟರಂತೆ. ಅದು ಉತ್ಸಾಹದಿಂದ ಪ್ರತಿ ಸಂಗಾತಿ ಜೊತೆ ರೋಮಾನ್ಸ್ ಮಾಡಿ ಒಂದೇ ದಿನ 12 ಸಲ. ಹೂ ಈ ವಲ್ಕರ್ ಉದಾಹರಣೆಗಳು ಸಾಕು. ಗಂಡ ಹೆಂಡತಿ ಆರಂಭದಲ್ಲಿ ಕಾಮದಿಂದ ಜೀವನ ಆರಂಭಿಸಿದರೂ ಬದುಕು ಮಾಗಿದ ಮೇಲೆ ಪರಸ್ಪರ ಪ್ರೇಮದಿಂದ ಮನಸ್ಸು ಬೆಸೆದು ಜೋಡಿ ಜಕ್ಕವಕ್ಕಿಗಳ ಹಾಗೆ ಇರಬಹುದು. ಬೆರೆತ ಮನಸ್ಸು, ಅರಿತ ಹೃದಯ ಇದ್ದರೆ ಬದುಕು ಸುಂದರ ಸುಮಧುರವಾಗುತ್ತೆ. ಉನ್ಮತ್ತ ಲೈಂಗಿಕ ಸಂಪರ್ಕ ಒಂದೇ ದಂಪತಿಗಳ ಪ್ರೀತಿಯ ಗುರುತಲ್ಲ ಎಂದ ರಾಜಸಿಂಹ.
ಜಯಶ್ರೀ ಬೇಸರದಿಂದ ಬದುಕಿರುವವರೆಗೂ ಜೀವನದ ಎಲ್ಲಾ ಸುಖಗಳನ್ನು ಉನ್ಮತ್ತವಾಗಿ ಅನುಭವಿಸಬೇಕುಂತ ನನ್ನಾಸೆ. ಆ ನನ್ನ ಸಂಗಾತಿ ನೀವೇ ಆಗಿರಬೇಕೆಂದು ನನ್ನ ಹಿರಿಯಾಸೆ. ನನ್ನ ಆಶಿಸಿ ಬರೋ 100 ಹೈಲೆವೆಲ್ ಮಂದಿ ಇದ್ದಾರೆ. ಆದರೆ ನಾನು ಅವರಾರನ್ನು ಕೈ ಬೆರಳು ಸೋಕಲಿಕ್ಕೆ ಸಹ ಇಷ್ಟಪಡಲ್ಲ. ನನಗೆ ಬೇಕಾದ್ದು ನೀವು ಎಂದಳು. ಹೀಗೆ ಪಾತಿವ್ರತ್ಯ ಸಾರಿಕೊಳ್ಳೋ ನಿನ್ನಂತ ಪತ್ನಿಯನ್ನು ಪಡೆದಿರೋದು ನನ್ನ ದೌರ್ಭಾಗ್ಯ. ಇಂಥ ಡೈಲಾಗ್ಸ್ ಕೇಳಿದಾಗ ನಿನ್ನ ಬಗ್ಗೆ ಹೆಮ್ಮೆ ಹುಟ್ಟಿಲ್ಲ, ಅಸಹ್ಯವಾಗತ್ತೆ. ಸರಿ, ಪರಪುರುಷರ ಬಗ್ಗೆ ನನ್ನೆದುರು ಕೊರೀತ ಅವರೆಲ್ಲ ನನಗಾಗಿ ಹಾತೊರೆದು ಬಂದರೂ ನಾನೇ ನಿರಾಕರಿಸ್ತೀನಿ ಅಂತ ಬೊಗಳ್ಳಿ ಒಬ್ಬ ಗಂಡಸು ಹಾತೊರೆದು ಬರೋಷ್ಟು ಅವನ ಕೂಡ ಸಲಿಗೆ ಸಂಪರ್ಕ ಬೆಳೆಸಿರಿ. ಸುಮ್ಮನೆ 96 ಅಮರ ಪ್ರೇಮದ ಮಧು ಅಪರಿಚಿತವಾಗಿ ದೂರ ಉಳಿದ ಹೆಂಗಸನ್ನು ಯಾವನೂ ಬಯಸಿರಲಾರ ಎಂದ. ರಾಜ್, ನನ್ನ ಬಗ್ಗೆ ನಿಮೆ ಅನುಮಾನಾನ? ಹಾಗಿದ್ದರೆ ನಾನು ಧನ್ಯ. ಅವಳು ಕಿಲಕಿಲ ನಕ್ಕು ಮತ್ತೆ ಮಾತು ಮುಂದುವರಿಸಿದಳು. ನಿರ್ಲಿಪ್ತವಾಗಿದ್ದ ಆ ನಿಮ್ಮ ಜಡವಾದ ಹೃದಯದಲ್ಲಿ ಒಂದಿಷ್ಟು ಅನುಮಾನ, ಅಸೂಯೆಗಳು ಮೂಡಿದರೂ ನಾನು ಧನ್ಯ. ಅಸೂಯೆ ಪ್ರೀತಿಯ ಗುರುತು ಎಂದಳು. ಅವನು ಬೇಸರದಿಂದ, ಜಯ, ನಿನ್ನ ಹೃದಯದಲ್ಲಿ ಪ್ರೀತಿಯ ದಾಹವೇ ತುಂಬಿದೆ. ಮನ್ನ ಮೂರ್ತಿಯವರು ಅತಿಕಾಮಿಯೇ ಅಂತ ಒಂದು ಕಾದಂಬರಿ ಬರೆದಿದ್ದಾರೆ, ಓದಿ ನೋಡು. ಅದರಲ್ಲಿ ಒಬ್ಬ ಹೆಣ್ಣು ಕೀರ್ತಿಗಾಗಿ, ಅತಿಯಾದ ಹಣಕ್ಕಾಗಿ ಹೇಗೆ ತನ್ನ ಬದುಕನ್ನು ಸುಟ್ಟುಕೊಳ್ತಾಳೆ. ಕೀರ್ತಿ ದಾಹ ಅತಿಯಾದರೆ, ಆತ್ಮಹತ್ಯೆ ಅತಿಯಾದರೆ, ಹಣದ ದಾಹ ಅತಿಯಾದರೆ ಏನು ದುರಂತ ಅನ್ನೋದು ಚಿತ್ರಿಸಿದ್ದಾರೆ. ತನ್ನನ್ನು ಎಲ್ಲರೂ ದೇವತೆಯ ಹಾಗೆ ಆರಾಧಿಸಬೇಕನ್ನೋ ಅವಳ ಆತ್ಮಹತ್ಯೆ ಕಡೆಗೆ ಯಾವ ಹಂತ ಮುಟ್ಟಿತೆಂದರೆ, ಸ್ಟಾಪ್ ಸ್ಟಾಪ್. ನಾಳೆ ಮುಂಬೈಗೆ ಬನ್ನಿ ಲಿಜಿ ಮೇಡನ್ ನಿಮ್ಮನ್ನ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿ ಇಲ್ಲಿನ ತಾಜ್ ಹೋಟೆಲ್ಗೆ ಕಂಬಾರ. ನಾಳೆ ಜಗಳ ಮುಂದುವರಿಸೋಣ. ನಿಮ್ಮ ಜೊತೆ ಘರ್ಷಣೆ ಇದ್ದೇ ಇದೆ. ನನ್ನ ಹೃದಯದ ತಂತಿ ಮಿಡಿಯೋ ನಿಮ್ಮ ಕೈಬೆರಳು ನಿಸ್ತೇಜವಾಗಿದೆ ಎಂದು ನಾನು ಬಲ್ಲೆ. ಈ ದಾಂಪತ್ಯ ದುರಂತ 8 ವರ್ಷಗಳಿಂದ ನಾನು ಅನುಭವಿಸುತ್ತಿದ್ದೀನಿ. ಮದುವೆಯಾದ 2 ವರ್ಷ ನನ್ನನ್ನು ದೇವತೆಯ ಹಾಗೆ ಆರಾಧಿಸಿದಿರಿ. ಆಮೇಲೆ ನಾನು ನಿಮಗೆ ಯಾವುದೋ ಕಾದಂಬರಿ ಕಿರುಪಾತ್ರದ ಹಾಗೆ ಆತ್ಮರತಿಯ ಆರಾಧಕಿ, ಕೀರ್ತಿಕಾಮಿ, ಧನದಾಹವುಳ್ಳವಳು ಹೀಗೆಲ್ಲ ಕಾಣಿಸ್ತೀನಿ. ನನ್ನ ಎಡಗಾಲ ಕಿರುಬೆರಳ ಸಮಕ್ಕಿರೋ ಒಬ್ಬ ಹೆಂಗಸು ನಿಮಗ ಇಡೀ ಪ್ರಪಂಚ ಎಲ್ಲ ಹುಡುಕಿದರೂ ಸಿಗ್ತಾಳೆ. ಕೋಟ್ಯಾಂತರ ರುಗಳ ಇಷ್ಟು ದೊಡ್ಡ ಸಾಮ್ರಾಜ್ಯ ಲೀಲಾಜಾಲವಾಗಿ ವ್ಯವಹರಿಸುತ್ತಿದ್ದೀನಿ. ಅಪರಿಮಿತ ಬುದ್ಧಿವಂತೆ. ಈ ನನ್ನ 32ರ ವಯಸ್ಸಿನಲ್ಲಿಯೂ 18ರ ಸೊಬಗು ಉಳಿಸಿಕೊಂಡಿದ್ದೇನೆ. ವರ್ಷಕ್ಕೆ 18 ಲಕ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಉದ್ಯಮಿ ಎನ್ನುತ್ತಿದ್ದಂತೆ ಅವನು. ಆದರೂ ಗಂಡನ 25,000 ರು ಸಂಬಳದಲ್ಲಿ 1 ಪೈಸೆ ಅವನಿಗೆ ಬಿಡದಂತೆ ವರ್ಷಕ್ಕೊಂದು 4-6 ಲಕ್ಷದ ಆಭರಣ ಖರೀದಿಸಿ ಗಂಡನನ್ನು ಕಂಪನಿ ಸಾಲದಲ್ಲಿ ಕಟ್ಟಿಹಾಕಿರುವಳು ಎನ್ನುತ್ತಿದ್ದಂತೆ ರಿಸೀವರ್ ಅಪ್ಪಳಿಸಿ ಫೋನ್ ಡಿಸ್ಕನೆಕ್ಟ್ ಮಾಡಿದ ಸದ್ದಾಯಿತು. ಅಮರ ಪ್ರೇಮದ ಮಧು 97 ಸದ್ಯ. ಮಾತಿನ ಭರದಲ್ಲಿ ಸಲೀಂ ಹಾಗೂ ಗೋವಿಂದ ಎಂಬ ಇಬ್ಬರನ್ನು ನನ್ನ ಸೇವೆ ನೆಪದಲ್ಲಿ ನನ್ನ ಮೇಲೆ ಪಹರೆ ಹಾಕಿರುವವಳು ಎಂದು ವಾಕ್ಯ ಮುಂದುವರಿಸುತ್ತಿದ್ದ. ಉದ್ವೇಗದಲ್ಲಿ ತಾನು ವಾಕ್ಯವನ್ನು ಮುಂದುವರಿಸಿದ್ದರೂ ಆ ಬಡಪಾಯಿಗಳಿಗೆ ತೊಂದರೆ ಆಗುತ್ತಿತ್ತು. ಅದರ ಬದಲು ಅವಳು ಫೋನ್ ಡಿಸ್ಕನೆಕ್ಟ್ ಮಾಡಿದ್ದು ಒಳ್ಳೆಯದಾಯಿತೆಂದುಕೊಂಡ ರಾಜಸಿಂಹ. ನಿಜಕ್ಕೂ ಅವಳು ತನ್ನನ್ನು ತುಂಬಾ ಪ್ರೀತಿಸುತ್ತಾಳೆಯೇ? ತಾನೇ ಅವಳ ಪ್ರೀತಿಗೆ ಸ್ಪಂದಿಸುತ್ತಿಲ್ಲವೇ? ತಾನೇ ಅಪರಾಧಿಯ ಎಂಬ ಭಾವ ಅವನ ಮನದಲ್ಲಿ ತೇಲಿ ಬಂತು. ಹೇಗೂ ನಾಳೆ ಮುಂಬೈಗೆ ಹೋಗಬೇಕು. 2.5 ತಿಂಗಳಿಂದ ಅಗಲಿದ ಹೆಂಡತಿ, 3 ತಿಂಗಳಿಂದ ಅಗಲಿದ ಮಗಳು ಎಲ್ಲರನ್ನೂ ನೋಡಬೇಕೆಂಬ ಕುತೂಹಲ ಕಾಡಿತು. ಮಾರನೆಯ ದಿನ ಮಗನಿಗೆ ಹೇಳಿದ, ನಾನು ಮುಂಬೈಗೆ ಹೋಗ್ತಿದ್ದೀನಿ ಚಿಂಟು, ನಿಮ್ಮಮ್ಮ ಒಂದೇ ಟಿಕೆಟ್ ರಿಸರ್ವ್ ಮಾಡ್ತಿದ್ದಾಳೆ ಎಂದ. ಆಶ್ಚರ್ಯವೆಂದರೆ ಚಿಂಟು ಮುಂಬೈಗೆ ಬರುತ್ತೇನೆಂದು ಹಠ ಮಾಡಲೇ ಇಲ್ಲ. ಪಪ್ಪ ಹೇಗಿದ್ರು ರಜಾ ಇದೆ. ಸಲೀಮನಿಗೆ ಹೇಳಿ ನನ್ನ ಮೈಸೂರಿಗೆ ಅಜ್ಜಿ ಮನೆಗೆ ಬಿಡಲಿಕ್ಕೆ. ನೀವು ಇಲ್ಲದೆ ನನಗೆ ಒಬ್ಬನೇ ಇಲ್ಲಿರಲಿಕ್ಕೆ ಬೇಜಾರು ಎಂದ. ಸರಿ ಹೋಗಿ ಬಾ ಎಂದ. ಒಟ್ಟಿಗೆ 4 ದಿನ ರಜಾ ಇತ್ತು ಅವನ ಕಾನ್ವೆಂಟಿಗೆ. 4 ದಿನ ಅಜ್ಜಿ ಹತ್ತಿರ ಗಲಾಟೆ ಇಲ್ಲದೆ ಇದ್ದೀಯಾ ಎಂದ. ಮೊದಲಿನಷ್ಟು ಹುಚ್ಚು ತುಂಟತನ ಪುಂಡಾಟಿಕೆ ಇಲ್ಲದಿದ್ದರೂ ಹಠ ಗದ್ದಲ ಇದ್ದೇ ಇತ್ತು. ಏನು ರಗಳೆ ಮಾಡಲ್ಲ ಪಪ್ಪ, ಮಧು ಆಂಟಿ ಹತ್ರ ರಾಮಾಯಣ ಕೇಳಬೇಕು. ಎಷ್ಟು ಚೆನ್ನಾಗಿ ಇಂಗ್ಲಿಷಲ್ಲಿ ಓದಿ ಎಕ್ಸ್ಪ್ಲೇನ್ ಮಾಡ್ತಾರೆ ಎಂದ. ತಾನು 14-15 ಹರೆಯದಲ್ಲಿ ಆ ರಾಮಾಯಣ ಓದಿ ಮರುಳಾಗಿ ಆನಂದಿಸಿದ ಪುಸ್ತಕ ಈಗ ಮಗ ಇಷ್ಟಪಟ್ಟಿದ್ದಾನೆ ಎನಿಸಿ ಸಂತೋಷವೇ ಆಯಿತು. ಅವನನ್ನು ಕಾರಿನಲ್ಲಿ ಸಲೀಮನ ಜೊತೆ ಮೈಸೂರಿಗೆ ಕಳಿಸಿದ. ತಾನು ಮುಂಬೈ ವಿಮಾನ ಏರಿದ. ಮುಂಬೈ ತಲುಪಿದಾಗ ವಿಮಾನ ನಿಲ್ದಾಣದಲ್ಲಿ ಲಿಜಿ ಬಂದಿದ್ದಳು. ಅವಳೇ ಕಾರಿನಲ್ಲಿ ತಾಜ್ ಹೋಟೆಲಿಗೆ ಕರೆತಂದಳು. 2ನೇ ಅಂತಸ್ತಿನ ಒಂದು ಕೋಣೆ ಬಾಗಿಲು ತಳ್ಳಿ ವರಾಂಡದವರೆಗೆ ಕರೆದು, ಈ ಕಡೆ ಬೆಡ್ರೂಮ್, ಮೇಮ್ ಸಾಬ್ ಅಲ್ಲಿರಬಹುದು ಎಂದು ತೆರೆ ಹಾಕಿದ ಕೋಣೆ ತೋರಿಸಿ ಹೊರ ನಡೆದಳು.
ಅವನು ತೆರೆ ತಳ್ಳಿ ಒಳಗೆ ಬಂದ. ಹಲೋ ಎಂದು ವೈಯಾರವಾಗಿ ನಗುತ್ತ ಮುಖದ ತುಂಬ ಆವರಿಸಿದ ತನ್ನ ಹೊಂಬಣ್ಣದ 98 ಅಮರ ಪ್ರೇಮದ ಮಧು ಕೂದಲನ್ನು ಹಿಂದೆ ತಳ್ಳಿ ಹಸಿರು ಕಂಗಳ ಗುಲಾಬಿ ಬಣ್ಣದ ಕೆಂದುಟಿಯ ಆ ಚೆಲುವೆ ನಕ್ಕಾಗ ದಿಗ್ರಾಂತನಾಗಿ ಒಂದು ಹೆಜ್ಜೆ ಹಿಂದೆ ಸರಿದೆ. ರಾಜ್, ನನ್ನ ಗುರುತು ಸಿಗಲಿಲ್ಲವಾ? ನಾನು ನಿಮ್ಮ ಪ್ರೀತಿಯ ಜಯ ಎಂದಳು. ಬಂದು ಅಪ್ಪಿದಳು. ನಿಧಾನವಾಗಿ ನೋಡಿದಾಗ ತನ್ನ ಪತ್ನಿ ಎಂದರಿವಾಯಿತು. ಆದರೆ ಕಪ್ಪು ಕೂದಲ, ಕಪ್ಪು ಕಂಗಳ ಹೊಂಬಣ್ಣದ ಚರ್ಮ ಹೊಂದಿದ ಆ ಚೆಲುವೆಯಲ್ಲಿ ಫಾರಿನ್ ಹುಡುಗಿಯಂತೆ ಕೆಂಗುಲಾಬಿಯ ಈ ಮುಖ, ಈ ಹೊಂಬಣ್ಣದ ಥಳಥಳವ ಕೂದಲು, ಆ ಹಸಿರು. ಅವನು ಕೊಂಚ ದಿಗ್ಧಾಂತಿಯಿಂದ, ಏನಿದು ನಿನ್ನ ವೇಷ ಜಯ ಎಂದ. ವೇಷ ಅಲ್ಲ, ಇನ್ನೂ 1 ವರ್ಷ ಈ ಕೂದಲು ಈ ಹೊಂಬಣ್ಣದಲ್ಲಿರುತ್ತೆ. ಅಮೆರಿಕಾದ ಬ್ಯೂಟಿ ಪಾರ್ಲರಿನಲ್ಲಿ ಎಷ್ಟು ದುಡ್ಡು ತೆತ್ತಿದ್ದೇನೆ ಗೊತ್ತಾ? ಈ ರೋಸ್ ಮೇಕಪ್ ಹಾಲಿವುಡ್ನದು. 18,000 ರೂಪಾಯಿ. ಚರ್ಮಕ್ಕೆ ಹಾನಿ ಇಲ್ಲ, ಬಟ್ಟೆಗೆ ಮೆತ್ತಲ್ಲ. ನೀರು ಸಾಬೂನು ಹಾಕಿ ತೊಳೆದರೂ ಚರ್ಮದ ಮೇಲಿನ ಕೊಳೆ ಹೋಗತ್ತೆ ಹೊರತು ಗುಲಾಬಿ ಹೊಳಪು ಹೋಗೋದಿಲ್ಲ. ಆದರೆ ವಾರಕ್ಕೆ ಒಮ್ಮೆ ಈ ಮೇಕಪ್ ರಿಮೂವರ್ ಲೋಷನ್ ಹಾಕಿ ಈ ಹಳೆ ಮೇಕಪ್ ತೆಗೆದು ಚರ್ಮ ವಿಶೇಷವಾದ ಮಾಯಿಶ್ಚರೈಸರ್ ಹಚ್ಚಿ 1 ಅವರ್ ಹಾಗೆ ಬಿಟ್ಟು ಆಮೇಲೆ ಮತ್ತೆ ಈ ಗುಲಾಬಿ ಮೇಕಪ್ ಹಚ್ಚಬೇಕು. ಏಕೆಂದರೆ ಈ ಹೊಂಗುದಲಿಗೆ ಹೊಂಬಣ್ಣ ಒಪ್ಪಲ್ಲ. ಕಪ್ಪು ಕಣ್ಣು ಚೆನ್ನಾಗಿರಲ್ಲ ಅಂತ ಹಸಿರು ಲೆನ್ಸ್ ಹಾಕ್ಸಿದ್ದೀನಿ. ಇದು ಮಾಮೂಲು ಲೆನ್ಸ್ಗಿಂತ ದುಬಾರಿ, 5,000 ರೂಪಾಯಿ. ಆದರೆ ಮಾಮೂಲು ಲೆನ್ಸ್ ದಿನ ಹಾಕಬೇಕು, ತೆಗಿಬೇಕು. ಇದು ಹಾಗಲ್ಲ, ಒಂದ್ಲ ಹಾಕಿಬಿಟ್ರೆ 2 ತಿಂಗಳು ತೆಗೆಯೋಷ್ಟಿಲ್ಲ. ದಿನ ರಾತ್ರಿ ಲೋಷನ್ನಲ್ಲಿ ಹಾಕೋದು, ತೊಳೆಯೋದು, ಏನೂ ತಂಟೆ ಇಲ್ಲ. 2 ತಿಂಗಳು ಉಪಯೋಗಿಸಿ ರಿಮೂವ್ ಮಾಡಿ ಬಿಸಾಕಬಹುದು. ಮತ್ತೆ ಹೊಸ ಲೆನ್ಸ್ ಹಾಕಿ 2 ತಿಂಗಳು ಉಪಯೋಗಿಸಬಹುದು. 6 ಜೊತೆ ಲೆನ್ಸ್ಗೆ 30,000 ಕೊಟ್ಟಿದ್ದೀನಿ. ಇನ್ನು 1 ವರ್ಷ ಹಸಿರು ಕಂಗಳ ಹೊಸ ಚೆಲುವೆ ಆಗಿ ನಿಮ್ಮನ್ನ ಓಲೈಸಬೇಕಲ್ಲ ಎಂದಳು. ಮೃದುವಾಗಿ ಕೆಂಪು ಮುಖ, ಹಸಿರು ಹೊಳಸಿನ ಕಂಗಳು, ಹೊಬಣ್ಣದಿಂದ ಥಳಥಳಿಸುವ ಕೂದಲು. ನಿಜಕ್ಕೂ ತನ್ನ ತೋಳಿನಲ್ಲಿರುವುದು ಯಾರೋ ಅಪರಿಚಿತ ಆಂಗ್ಲ ಹುಡುಗಿ ಎನಿಸಿತು. ಆದರೆ ಅವನಿಗೆ ಇದರಿಂದ ಮುಜುಗರವಾಯಿತೇ ಹೊರತು ಮನಸ್ಸು ಅರಳಲಿಲ್ಲ. ಅಮರ ಪ್ರೇಮದ ಮಧು 99. ನಮ್ಮ ಪಪ್ಪ ನನ್ನ ಅಮೆರಿಕಾದಲ್ಲಿದ್ದಾಗ ಬಂಗಾರ ಕೂದಲ ಸಿಂಗಾರಿ ಚೆಲುವೆ, ಬಂಗಾರ ಕೂಲದ ಕಿನ್ನರಿ ಅಂತಿದ್ದರು. ಇಲ್ಲಿ ಬಂದ ಮೇಲೆ ನಮ್ಮ ಮಮ್ಮಿ ನೋಡಿ ಆಂಗ್ಲ ಕಾದಂಬರಿಲಿ ಅಲೆಕ್ಸಾಂಡ್ರಿಯಾ ಅಂತ ಒಬ್ಬ ಚೆಲುವೆ ವರ್ಣನೆ ಬರುತ್ತಂತೆ. ನನಗೆ ಅಲೆಕ್ಸಾಂಡ್ರಿಯಾ ಅಂತೆ ಹೆಸರಿಟ್ಟಿದ್ದಾಳೆ. ಲಿಜಿ ಆಂಟಿ ಅಂತೂ ನನಗೆ ಮೇಮ್ಸಮ್, ನೀವು ಹುಟ್ರಾ ಯುರೋಪಿಯನ್ ಲೇಡಿ ಕಂಡಾಗೆ ಕಾಣ್ಣಿರಿ, ಬ್ರಿಟಿಷ್ ಬ್ಯೂಟಿ ರಾಣಿ ಎಲಿಜಬೆತ್ ಅಂತ ಏನೇನೋ ಅಂತಾಳೆ ಎಂದಳು. ಅವನು ಸುಮ್ಮನೆ ನಿರ್ಲಿಪ್ತನಾಗಿದ್ದ. ನಿಜ ಹೇಳಿ ರಾಜ್, ನಾನು ಹೊಸ 18ರ ಚೆಲುವೆ ಹಾಗೆ ಕಾಯ್ತಲ್ವಾ? ಬದುಕಿದ್ದಂತೆ ಇದೊಂದು ಹೊಸ ಜನ್ಮ ತಾಳಿದ್ದೀನಿ ಅನಿಸತ್ತೆ. ಜಯ ಅನ್ನೋ ಹೆಸರಿನ ಬದಲು ಜೇನಿ ಅಂತ ಇಟ್ಕೊಂಡರೆ ಹೇಗೆ ಎಂದಳು. ಇಷ್ಟೆಲ್ಲ ಸರ್ಕಸ್ ಮಾಡೋ ಅಗತ್ಯವೇನು ಜಯ ಎಂದ. ಜಯಶ್ರೀ ಉದ್ವೇಗದಿಂದ, ನಿಮಗಾಗಿ ಇಷ್ಟೆಲ್ಲ ತಪಸ್ಸು? ಇದು ಸರ್ಕಸ್ ಅಲ್ಲ, ತಪಸ್ಸು. ಅರಳಿಸಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನಿರ್ಲಿಪ್ತರಾಗಿದ್ದ ಇದ್ದೀರಿ. ಹೊಸ ಹುಡುಗಿಯಾಗಿ ನಿಮಗಾಗಿ ಅವತಾರವೆತ್ತಿ ಬಂದಿದ್ದೀನಿ. ಇದನ್ನ ಸರ್ಕಸ್ ಅಂತೀರಾ ಎಂದಳು. ರಾಜಸಿಂಹ ನಿಧಾನವಾಗಿ, ನಿನ್ನ ರೂಪ ನನಗೆಂದು ಅಸಹನೀಯವಾಗಿರಲಿಲ್ಲ ಜಯ. ಕಪ್ಪು ಕಂಗಳ, ಕಪ್ಪು ಕೂದಲ, ಬಂಗಾರದ ಬೊಂಬೆ ಆಗಿದ್ದ ಆ ನಿನ್ನ ರೂಪ ಅದ್ವಿತೀಯವಾಗೇ ಇತ್ತು. ಈ ಅಸಹ್ಯ ಕೆಂಬಣ್ಣ ನೆರೆತ ತಲೆಗೂದಲಿಗೆ ಲೋಮ ಹಚ್ಚಿದಾಗ ಒಂದು ತರಹ ವಿಕಾರವಾದ ಹಳದಿ ಬಣ್ಣ ಬರುತ್ತೆ. ಅದನ್ನು ಹೊಂಗುದಲು ಅಂತ ನೀನು ಬಣ್ಣಿಸಿದರೆ ನಾನು ಆನಂದ ಪಡಲೆ? ನಿನ್ನ ಸುಂದರ ರೂಪ ಕಳೆದುಕೊಂಡು ಅಸಹ್ಯ ವಿಕಾರ ಪಡೆಯಲಿಕ್ಕೆ ನೀನು 1,000 ಸುರಿದ್ದೀಯೇ. ಮೇಕಪ್ಪಿಗೆ 18,000, ಲೆನ್ಸ್ಗೆ 30,000. ಕೂದಲು ಹೀಗೆ ಮಾಡಿಸಲಿಕ್ಕೆ ಎಷ್ಟು 1,000 ಸುರಿದೆ ಎಂದ. ರಾಜ್, ನನ್ನ ತಾಳ್ಮೆ ಕೆಡಿಸಿಬಿಟ್ಟಿರಿ. ನನ್ನ ಪೇಷನ್ಸ್ಗೂ ಒಂದು ಮಿತಿ ಇದೆ. 1,000 ಸುರಿದನಂತೆ. ಹೌದು, ಸುರೀತೀನಿ. ನಿಮ್ಮ ತಾತನ ಮನೆ ಗಂಟ ನಮ್ಮಪ್ಪ ಸಂಪಾದಿಸಿದ್ದು. ನಾನು ಹಕ್ಕುದಾರಳು, ಸುರೀತೀನಿ. ನಿಮಗೆ ಹೃದಯ ಇದೆಯಾ? ನಿಮ್ಮ ಹೃದಯ ಕಲ್ಲು ನಿಮಗಾಗಿ ಹಂಬಲಿಸಿ, ನಿಮ್ಮ ಪ್ರೀತಿಗಾಗಿ ಹಂಬಲಿಸಿ ಇಷ್ಟು ಮಾಡಿದ್ದೀನಿ. ಪ್ರೀತಿಯಿಂದ ಹೊಗಳಲಿಕ್ಕೂ ಬಡತನವಾ ನಿಮಗೆ?